ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತಲ್ಲ ಈ ರೋಡು NH766 ಮೈಸೂರು ಟು ಊಟಿ, ಮೈಸೂರು ಟು ಕೇರಳ ಅಟ್ಯಾಚ್ ಆಗುವಂಥ ಏಕೈಕ ಹೈವೇ. ಈ ಹೈವೇಗೆ ಅಟ್ಯಾಚ್ ಆಗಿರೋಂಥ ಇದು ಬೇಗೂರು ಟೌನು. ಈ ಬೇಗೂರು ಟೌನಲ್ಲಿ ಪೆಟ್ರೋಲ್ ಬಂಕ್ ಆಗ್ಬೋದು, ಹಾರ್ಡ್ವೇರ್ ಶಾಪು, ಬಟ್ಟೆ ಶಾಪು, ಹೋಟೆಲ್ಸು, ಮತ್ತು ಏನು ರಾ ಮೆಟೀರಿಯಲ್ಸ್ ಬೇಕಲ್ಲ ಎಲ್ಲ ಶಾಪ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಹಾಸ್ಪಿಟ್ಲ್ಗಳಿದೆ, ಕ್ಲಿನಿಕ್ಗಳಿದೆ, ಪ್ರತಿಯೊಂದು ಸವಲತ್ತು ಇರುವಂಥ ಒಂದು ತಾಲೂಕಲ್ಲಿ ಏನು ಬೇಕು, ಏನು ಇರಬೇಕು ಅದೆಲ್ಲ ಈ ಟೌನಲ್ಲಿದೆ. ಮೈಸೂರು ಟು ಗುಂಡ್ಲುಪೇಟೆ ಹೋಗುವಾಗ, ಮೈಸೂರು ಟು ಕೇರಳ, ಮೈಸೂರು ಟು ಊಟಿಗೆ ಹೋಗುವಾಗ ನಂಜನಗೂಡಿಂದ ಮುಂದೆ ಸಿಗುವಂಥ ಈ ಟೌನು ನೋಡಿ, ಇದೇ ಬಸ್ ಸ್ಟ್ಯಾಂಡು. ಮೈಸೂರಿನಿಂದ 10 ಮಿನಿಟ್ಸ್ಗೊಂದು ಬಸ್ ಇದೆ. ಪ್ರತಿಯೊಂದು ಶಾಪು ಕೂಡ ಇಲ್ಲಿ ಇದೆ. ಯಾಕೆ ಈ ಟೌನ್ ತೋರಿಸ್ತಾ ಇದ್ದೀನಿ ಅಂದರೆ, ಈ ಟೌನ್ಗೆ ಹತ್ರ ಆಗಿ ಒಂದು ಲ್ಯಾಂಡ್ ಇದೆ, ತೋರಿಸ್ಕೊಡ್ತೀನಿ ಬನ್ನಿ. 1 ಎಕರೆ 12 ಗುಂಟೆ. ಮೈಸೂರಿಂದ 40 ಕಿಲೋಮೀಟ್ರು, ಬೆಂಗಳೂರಿಂದ 160 ಕಿಲೋಮೀಟ್ರಲ್ಲಿ ಈ ಲ್ಯಾಂಡ್ ಬರುತ್ತೆ. ಜಸ್ಟ್ ಈ ಬೇಗೂರು ಟೌನ್ ಏನು ತೋರಿಸ್ತಾ ಇದ್ದೀನಲ್ಲ, ಈ ಟೌನಿಂದ 2 ಕಿಲೋಮೀಟ್ರ್ ಆಗುತ್ತೆ. ನಾನು ಯಾಕೆ ಈ ಬೇಗೂರು ಟೌನ್ ತೋರಿಸ್ತಾ ಇದ್ದೀನಿ ಅಂತಂದರೆ, ನಿಮಗೆ ಲ್ಯಾಂಡ್ ಹತ್ರ ಇರುವಂಥ ಟೌನ್ ಹೇಗಿದೆ, ನಿಮಗೆ ಅನುಕೂಲ ತಕ್ಕಂತಿದೆಯಾ ಏನೇ ಅತ್ತ ಎಲ್ಲ ನಿಮಗೆ ತಿಳ್ಕೊಳ್ಳಿ ಅಂತ ನಾನು ಈ ರೋಡು ಮತ್ತು ಟೌನನ್ನು ವಿಡಿಯೋ ಮಾಡಿರೋದು. ಇದೇ ಲ್ಯಾಂಡು 1 ಎಕರೆ 12 ಗುಂಟೆ. ಈಗೇನು ಕಾರ್ ಇರ್ತಿದಲ್ಲ ಅದೇ ರೋಡು. ನ್ಯಾಷನಲ್ ಹೈವೇಯಿಂದ ಜಸ್ಟ್ 650 ಮೀಟ್ರು ಒಂದು ರೋಡಲ್ಲಿ ಬರಬೇಕಾಗುತ್ತೆ. ಮಡ್ ರೋಡು, ಅದು ಗೌರ್ಮೆಂಟ್ ರೋಡು, ನಕಾಶೆ ರೋಡು. ಯಾರು ಜಮೀನು ಮೇಲೆ ಹೋಗಬೇಕಾಗಿಲ್ಲ. ಗೌರ್ಮೆಂಟ್ ರೋಡಲ್ಲೇ NHಯಿಂದ 650 ಮೀಟ್ರ್ ಬಂದರೆ 1 ಎಕರೆ 12 ಗುಂಟೆ ಪ್ಯೂರ್ ರೆಡ್ ಸಾಯಿಲ್ ಇರುವಂಥ ಜಾಗ ಮಾರಾಟಕ್ಕಿದೆ. ನಾನು ಏನು ಕಾರ್ ತೋರಿಸ್ನಲ್ಲ ಅದೇ ಮಡ್ ರೋಡು, ಅಲ್ಲಿಂದ ಎಂಟ್ರೆನ್ಸ್ ಆಗುತ್ತೆ. 1 ಎಕರೆ 12 ಗುಂಟೆ, 2 RTC ಬರುತ್ತೆ. ಒಂದು 5 ಗುಂಟೆ ಒಂದು RTC, 1 ಎಕರೆ 7 ಗುಂಟೆ ಒಂದು RTC. ಟೋಟಲು 1 ಎಕರೆ 12 ಗುಂಟೆ ರೆಡ್ ಸಾಯಿಲ್ ಇದೆ. ತುಂಬಾ ಚೆನ್ನಾಗಿದೆ ಮಣ್ಣು, ಒಳ್ಳೆ ವಾಟರ್ ಬೆಲ್ಟ್ ಏರಿಯಾ. ಜಸ್ಟ್ ಇದ್ರ ಪಕ್ಕದಲ್ಲೆಲ್ಲ ಅಕ್ಕಪಕ್ಕದಲ್ಲೆಲ್ಲ 100 ಅಡಿ ಒಳಗೆಲ್ಲ ನೀರು ಸಿಕ್ಕಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಜನರಲ್ ಪ್ರಾಪರ್ಟಿ, ನಿಮ್ಗೆ ಏನು ಬೇಕು ಡಾಕ್ಯುಮೆಂಟ್ಸು ಲೀಗಲ್ಗೆ ಕೊಡೋಣ. ಆಲ್ರೆಡಿ ಹೈವೇದಲ್ಲೆಲ್ಲ, ನ್ಯಾಷನಲ್ ಹೈವೇದಲ್ಲಿ 1.5 ಕೋಟಿ ಪರ್ ಎಕರ್ ಮೇಲೆ, 1.5 ಕೋಟಿ ಮೇಲೆ ಆಗ್ಬಿಟ್ಟಿದೆ ರೇಟ್ ಈಗ ಪರ್ ಎಕರ್ಗೆ. 1.5 ಕೋಟಿ ಕೊಡ್ತೀನಿ ಅಂದರೂ ಕೂಡ ಜಮೀನಿಲ್ಲ, ಹಂಗಾಗಿದೆ. ಇವರು 42 ಲಕ್ಷ ಪರ್ ಎಕರ್ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಅಂದರೆ ಒಂದು 40ರವರೆಗೆ ಆಗ್ಬೋದು, ಅದರೊಳಗೆ ಆಗಲ್ಲ ಪರ್ ಎಕರು. ಜಸ್ಟ್ ನ್ಯಾಷನಲ್ ಹೈವೇ ಏನಿದೆ, ಆ ನ್ಯಾಷನಲ್ ಹೈವೇನ ಜಸ್ಟ್ 650 ಮೀಟರ್ಸು. ನ್ಯಾಷನಲ್ ಹೈವೇಲಿ 1.5 ಕೋಟಿ ಮೇಲೆ ಪರ್ ಎಕರು, ಇಲ್ಲಿ 42 ಲಕ್ಷ ಪರ್ ಎಕರ್ ಹೇಳ್ತಾ ಇದ್ದಾರೆ. ಕುಂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಕೆಂಪು ಮಣ್ಣು, ಗೌರ್ಮೆಂಟ್ ರೋಡ್ಗೆ ಅಟ್ಯಾಚು, ಜನರಲ್ ಪ್ರಾಪರ್ಟಿ. ಏನು ಮೋರ್ ಡೀಟೇಲ್ಸ್ ಬೇಕಾದ್ರೆ ದಯಮಾಡಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ. ನೋಡಿ, ಪೆನ್ಸ್ ಹಾಕಿದರೆ ಇದು ಪಕ್ಕದಲ್ಲಿ ಬ್ಯಾಂಗ್ಳೂರಲ್ಲಿ ತೊಗೊಂಡಿರೋದು 1 ಎಕರೆನ, ಅದು ನಾನೇ ಕೊಡಿಸಿರೋದು ಬೆಂಗಳೂರವ್ರಿಗೆ. ತಗೊಂಡೆಲ್ಲ ಫೆನ್ಸ್ ಎಲ್ಲ ಹಾಕ್ಸಿದ್ದೀವಿ. ನೋಡಿ, ಇದೇ ಮಡ್ ರೋಡು. ಈ ಮಡ್ ರೋಡಲ್ಲಿ 650 ಮೀಟ್ರ್ ಬರಬೇಕಾಗುತ್ತೆ. ಯಾರು ಜಮೀನು ಮೇಲೆ ಹೋಗ್ಬೇಕಾಗಿಲ್ಲ, ಒಂದು ಹಳ್ಳಿ ಮೇಲೆ ಹೋಗ್ಬೇಕಾಗಿಲ್ಲ. ನೀವು ಹೈವೇ ಪರ್ಚೇಸ್ ಮಾಡಿದ್ರೆ ಈ ಹೈವೇ ಹತ್ರ ಒಂದು ಬೋರ್ಡ್ ಹಾಕಿದ್ರೆ ಆಯಿತು, ನಿಮ್ಮ ಫಾರ್ಮ್ ಹೌಸ್ ನೇಮ್ ಹಾಕಿ ಆರಾಮಾಗಿ ಯಾರೇ ಫ್ರೆಂಡ್ಸು ರಿಲೇಟಿವ್ಸು ಫೈಂಡ್ ಔಟ್ ಮಾಡ್ಕೊಂಡು ಬರ್ಬೋದು. ಇದು ಕೇರಳ ಮತ್ತು ತಮಿಳ್ನಾಡನ್ನು ಎರಡನ್ನೂ ಕೂಡ ಜಾಯಿನ್ ಮಾಡುವಂಥ ಸಿಂಗಲ್ ನ್ಯಾಷನಲ್ ಹೈವೇ ಇದು. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಆದಮೇಲಂತೂ ಈ ಹೈವೇಗೆ ತುಂಬ ಡಿಮ್ಯಾಂಡ್ ಬಂದಿದೆ. ಯಾಕಂದರೆ ಓಲ್ಡ್ ಹೈವೇಲಿರುವಂಥ ಹೋಟೆಲ್ಸ್ ಆಗಲಿ, ಪ್ರತಿಯೊಂದು ಬಿಸ್ನೆಸ್ ಡೌನ್ ಆಯಿತು. ಆ ಹೋಟೆಲ್ಸು ಪ್ರತಿಯೊಂದೆಲ್ಲ ಈಗ ಈ ಹೈವೇದಲ್ಲಿ ಬಂದಿದೆ. ಹೋಟೆಲ್ಸು, ಪೆಟ್ರೋಲ್ ಬಂಕ್ ಎಲ್ಲ ತುಂಬಾ ಜಾಸ್ತಿಯಾಗಿ ಆಗಿದೆ. ತುಂಬ ಟೂರಿಸ್ಟ್ಗಳು ಓಡಾಡೋಂಥ ಜಾಗ ಇದು. 6 ಲೈನ್ಗೆ ಆಲ್ರೆಡಿ ಅಪ್ರೂವ್ ಆಗಿದೆ. ರೀಸೆಂಟಾಗಿ 6 ಲೈನ್ ಆಗ್ತಾಯಿದೆ. ನೀವು ಈ ಭಾಗದಲ್ಲಿ ಓಡಾಡಿದರೆ ಗೊತ್ತಾಗುತ್ತೆ ನಿಮಗೇ. ಫ್ಲೈಓವರ್ಗೆಲ್ಲ ಕೆಲಸ ನಡೀತಾ ಇದೆ. ಅದರಿಂದ ಆದಷ್ಟು ಬೇಗ 6 ಲೈನ್ ಆಗುತ್ತೆ. 6 ಲೈನ್ ಆದ್ರಂತೂ ತುಂಬಾ ಡಿಮ್ಯಾಂಡ್ ಆಗುತ್ತೆ ರೇಟು. ನೋಡಿ, ಒಂದು ಒಳ್ಳೆಯ ಲೊಕೇಶನಲ್ಲಿರುವಂಥ ಲ್ಯಾಂಡು, ಸುಂದರ ವಾತಾವರಣ. ದಯಮಾಡಿ ಇಂಟ್ರೆಸ್ಟ್ ಇರೋರು ಬನ್ನಿ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.